ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ವರಮಹಾಲಕ್ಷ್ಮಿ ದೇವಿಗೆ ತುಂಬ ಸುಲಭವಾಗಿ ಸೀರೆ ಉಡಿಸೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು ಈ ಸೀರೆದ ಮೊದಲಿಗೆ ಅರ್ಧಕ್ಕೆ ಮಡಿಸ್ಕೊತಾ ಇದ್ದೀನಿ. ಹೀಗೆ ಸೆರಗಿನ ಭಾಗನ ಮೊದಲಿಗೆ ಅರ್ಧಕ್ಕೆ ಮಡಿಸ್ಕೊಂಡು ಮೊದಲು ಸೆರಗಿನ ನೆರಿಗೆ ತೆಗೆದಿಟ್ಕೊತಾ ಇದ್ದೀನಿ. ಹೀಗೆ ನೋಡಿ, ಇಲ್ಲಿ ಸಮವಾಗಿ ಅರ್ಧಕ್ಕೆ ಮಡಿಸ್ಕೊಂಡು ನಂತರ ಹೀಗೆ ನಮಗೆ ಸೆರಗು ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ಬರೋ ರೀತಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈಗಾಗಲೇ ನಾವು ಅರ್ಧಕ್ಕೆ ಮಡಿಸಿರೋದ್ರಿಂದ 3 ನರಿಗೆ ಬಂದಿದೆ. ಹೀಗೆ ಎರಡು ಕಡೆಯಿಂದ ಪಿನ್ ಹಾಕ್ಕೊಂಡು ಆ ನರಿಗೆಗಳನ್ನ ಲಾಕ್ ಮಾಡ್ಕೋಬೇಕು. ಹೀಗೆ ಎರಡೂ ಕಡೆ ಪಿನ್ ಹಾಕ್ಕೊಂಡು ನಂತರ ಇದನ್ನು ಮಡಿಸಿಟ್ಕೊಳ್ತಾ ಇದ್ದೀನಿ. ಈಗ ಈ ಇಡೀ ಸೀರೆನ ಕೂಡ ಅರ್ಧ ಭಾಗಕ್ಕೆ ನಾನು ಮಡಿಸಿ ಇಟ್ಕೊಂಡಿದ್ದೀನಿ. ಹೀಗೆ ಮಡಿಸ್ಕೊಂಡು ನಂತರ ಈ ರೀತಿ ಜೋಡಿಸ್ಕೊತಾ ಇದ್ದೀನಿ. ಹೀಗೆ ಜೋಡಿಸ್ಕೊಂಡು ನಂತರ ನೋಡಿ, ಇಲ್ಲಿ ಈ ಮೇಲ್ಗಡೆ ಲೇಯರ್ ಬಂದಿದೆಯಲ್ಲ, ಅದು ಒಂದು ಅರ್ಧ ಇಂಚಷ್ಟು ಉದ್ದ ಬರಲಿ. ಒಳಗಡೆ ಲೇಯರ್ ಒಂದು ಅರ್ಧ ಇಂಚು ಒಳಗಡೆ ಬಂದರೂ ಪರವಾಗಿಲ್ಲ. ಈಗ ಇದು ಒಂದು ನೆರಿಗೆ ಆಗೋಷ್ಟು ಸೀರೆನ ಬಿಟ್ಟು ನಂತರ ಹೀಗೆ ನೆರಿಗೆ ತಗೊತಾ ಇದ್ದೀನಿ. ಹೀಗೆ ನೆರಿಗೆ ತಕ್ಕೊಂಡು ನಮಗೆ ಕೈಯಲ್ಲಿ ಹಿಡಿಯೋದಕ್ಕೆ ಎಷ್ಟು ಬರುತ್ತೋ ನೆರಿಗೆ ಅಷ್ಟು ನೆರಿಗೆ ತಕ್ಕೋಬೋದು. ನೀವು ಮೊದಲನೇ ಬಾರಿ ಮಾಡ್ತಾ ಇರೋದಾದರೆ ಒಂದು 4 ನೆರಿಗೆ ತಗೊಂಡು ಆಗಲೇ ತಕ್ಷಣ ಕ್ಲಿಪ್ ಹಾಕೋಬೋದು. ನಾನಿಲ್ಲಿ ಒಂದು 7ರಿಂದ 8 ನೆರಿಗೆ ತಗೊಂಡು ಈ ರೀತಿ ಎರಡು ಕಡೆ ಈ ಬಟ್ಟೆಗೆ ಹಾಕುವಂಥ ಕ್ಲಿಪ್ ಇರುತ್ತಲ್ಲ, ಆ ಕ್ಲಿಪ್ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಹೀಗೆ ಲಾಕ್ ಮಾಡಿಕೊಂಡು ನಂತರ ಉಳಿದಂಥ ಸೀರೆನೂ ಕೂಡ ಇದೇ ರೀತಿ ನೆರಿಗೆ ತಕ್ಕೋಬೇಕು. ಈ ಸೆರಗು ನೆರಿಗೆ ತೆಗೆದಿದ್ದೀವಲ್ಲ, ಅಲ್ಲಿ ತನಕ ಕೂಡ ನೆರಿಗೆ ತಕ್ಕೋಬೇಕು. ಅದಕ್ಕಿಂತ ಸ್ವಲ್ಪ ಸೀರೆ ಬಿಟ್ಟು ನೆರಿಗೆ ತಕ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ನಾನು 3 ಭಾಗವಾಗಿ ನೆರಿಗೆ ತಕ್ಕೊಂಡು ಈ ರೀತಿ ಕ್ಲಿಪ್ಪಿಂದ ಲಾಕ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಜೋಡಿಸ್ಕೊಂಡು ಇಟ್ಕೊಂಡ್ರೆ ಸೀರೆ ಉಡಿಸೋದಂತೂ ತುಂಬಾ ಸುಲಭವಾಗುತ್ತೆ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಮತ್ತೆ ಸ್ವಲ್ಪ ನೆರಿಗೆ ತಕ್ಕೊಂಡು ಇದೇ ರೀತಿ ತಕ್ಕೊತಾ ಇದ್ದೀನಿ. ನೋಡಿ, ಈಗ ಸ್ವಲ್ಪ ಸೀರೆ ಬಿಟ್ಟಿದ್ದೀನಿ. ಮಿಕ್ಕಿದ್ದೆಲ್ಲ ಸೀರೆಗೂ ಇದೇ ರೀತಿ ನೆರಿಗೆ ತೆಗೆದು ಈ ರೀತಿ ಕ್ಲಿಪ್ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಕಳಸ ಜೋಡಿಸೋದಕ್ಕೆ ನಾವು ಯಾವ ಟೇಬಲ್ ಮೇಲೆ ದೇವಿನ ಅಲಂಕಾರ ಮಾಡ್ತೀವೋ ಆ ಟೇಬಲ್ ಮೇಲೆ ಒಂದು ಪೀಠ ಇಟ್ಟು ಅದ್ರ ಮೇಲೆ ಒಂದು ಈ ಥರ ಸ್ಟೀಲ್ ಬಾಕ್ಸಲ್ಲಿ ಅರ್ಧದಷ್ಟು ಅಕ್ಕಿ ತುಂಬಿ ಇಟ್ಕೊಂಡಿದ್ದೀನಿ. ಈಗ ನೆರಿಗೆ ತೆಗೆದು ಇಟ್ಕೊಂಡಿರೋಂಥ ಸೀರೆನ ಈ ರೀತಿ ಒಳಗಡೆ ಭಾಗನ ಹೀಗೆ ಒಳಗೆ ಹಾಕ್ಕೊಂಡು ಈ ಬಾರ್ಡರ್ ಬರೋದನ್ನು ಮುಂದೆ ಇಟ್ಕೊಂಡು ಈ ನೆರಿಗೆ ತಗೊಂಡಿರೋಂಥ ಭಾಗನ ಈ ಬಾಕ್ಸಿಂದ ಈ ಹಿಂದೆಗಡೆ ಇಟ್ಕೊಂಡಿದ್ದೀನಿ. ಈಗ ನಮಗೆ ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ಈ ನೆರಿಗೆಗಳನ್ನ ಬಿಟ್ಟು ನಂತರ ಕ್ಲಿಪ್ನ ಒಂದೊಂದಾಗಿ ಬಿಚ್ಕೊಂಡು ಈ ರೀತಿ ನೆರಿಗೆಗಳನ್ನ ಹರಡ್ಕೋಬೇಕು. ಒಂದೇ ಸರಿ ಎಲ್ಲ ಕ್ಲಿಪ್ನೂ ಬಿಚ್ಚಬಾರ್ದು. ಸ್ವಲ್ಪ ಸ್ವಲ್ಪ ಹರಡ್ಕೊಂಡು ನಂತರ ಉಳಿದಂಥ ಕ್ಲಿಪ್ನ ಬಿಚ್ಕೊಂಡು ಹೀಗೆ ಸಂಪೂರ್ಣವಾಗಿ ಎಲ್ಲ ಸೀರೆನೂ ನೆರಿಗೆನ ಹರಡ್ಕೋಬೇಕು. ಹಾಗೆ ಈ ನೆರಿಗೆನ ಹರಡ್ಕೊಳ್ಳೋವಾಗ ಈಕ್ವಲ್ ಡಿಸ್ಟೆನ್ಸಲ್ಲಿ ಬರೋ ರೀತಿ ಹರಡ್ಕೋಬೇಕು. ತುಂಬ ಸುಲಭವಾಗಿ ಹರಡ್ಕೋಬೋದು. ಈಗಾಗಲೇ ನೆರಿಗೆ ತೆಗೆದು ನಾವು ಕ್ಲಿಪ್ ಹಾಕಿದ್ದರಿಂದ ಅದು ತುಂಬ ಬೇಗ ಕೂರುತ್ತೆ. ಹಾಗೆಯೇ ಈ ರೀತಿ ಎಲ್ಲ ನೆರಿಗೆಗಳನ್ನೂ ಸರಿ ಮಾಡಿಕೊಂಡು ಒಂದೇ ಲೆವೆಲ್ಗೆ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನಂತರ ಈ ಕಳಸಕ್ಕೆ ಇಡೋದಕ್ಕೆ ಅಕ್ಕಿ ಇಡ್ತೀವಲ್ಲ, ಆ ತಟ್ಟೆ ನಾವು ಬೆಳ್ಳಿ ಅಥವಾ ಯಾವ ತಟ್ಟೆನಲ್ಲಿ ಇಡ್ತೀವೋ ಆ ತಟ್ಟೆಯಲ್ಲಿ ಅಕ್ಕಿ ತುಂಬಿ ಈ ಕಳಸಕ್ಕೆ ಇಟ್ಕೊಂಡು ನಂತರ ಕಳಸನ ಇಟ್ಕೋಬೇಕಾಗುತ್ತೆ. ಈ ಕಳಸಕ್ಕೆ ನೋಡಿ, ಈ ರೀತಿ ನಾನು ಕಡ್ಡಿನ ಹಿಂದ್ಗಡೆ ಮೊದಲೇ ಕಟ್ಟಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಬಿಂದಿಗೆಗೆ ಕವರ್ ಆಗೋ ರೀತಿ ಈ ಬ್ಲೌಸ್ ಪೀಸಿಂದ ನಾನು ಈ ರೀತಿ ಕವರ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮುಂದ್ಗಡೆಯಿಂದ ತೊಗೊಂಡು ಹಿಂದ್ಗಡೆಗೆ ಪಿನ್ ಹಾಕ್ಕೊಂಡು ಮೇಲೆ ಮತ್ತು ಕೆಳಗಡೆ 2 ಕಡೆ ಪಿನ್ ಹಾಕ್ಕೊಂಡ್ರೆ ಸಾಕು, ಕ್ಲೀನಾಗಿ ಕವರ್ ಆಗುತ್ತೆ. ನಂತರ ಅದು ಎಲ್ಲೂ ಸುಕ್ಕಿಲ್ದಿರೋ ರೀತಿ ಸಮ ಮಾಡಿಕೊಂಡು ನಂತರ ಈಗಾಗಲೇ ನಾವು ಸೆರಗಿನ ನೆರಿಗೆ ತೆಗೆದಿಟ್ಕೊಂಡಿದ್ದೀವಲ್ಲ, ಅದನ್ನು ಮುಂಭಾಗಕ್ಕೆ ತಗೊಂಡು ಎಡಭಾಗದಿಂದ ಹಿಂದಕ್ಕೆ ಬಿಟ್ಕೋಬೇಕು. ಹೀಗೆ ಬಿಟ್ಕೊಂಡು ನಂತರ ಉಳಿದಂಥ ಸೆರಗನ್ನ ಬಲಭಾಗದಿಂದ ಮುಂದಕ್ಕೆ ತಗೋಬೇಕು. ಹಾಗೆ ಹೀಗೆ ತಗೊಳ್ಳೋವಾಗ ಆ ಕಡ್ಡಿ ಇದೆಯಲ್ಲ, ಹಿಂದೆಗಡೆ ಚೊಂಬಿಗೆ ಕಟ್ಕೊಂಡಿರೋಂಥ ಕಡ್ಡಿ, ಆ ಕಡ್ಡಿನ ಕವರ್ ಆಗೋ ರೀತಿ ಈ ನೆರಿಗೆನ ಹರಡ್ಕೋಬೇಕು. ಹಾಗೆ ಮುಂಭಾಗದಲ್ಲಿ ಕೂಡ ಕ್ಲೀನಾಗಿ ಕವರ್ ಆಗೋ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಹೀಗೆ ಸ್ಪ್ರೆಡ್ ಮಾಡಿಕೊಂಡು ನಂತರ ಮುಂದಕ್ಕೆ ಬಂದಿರೋಂಥ ಸೆರಗಿನ ಭಾಗನ ಈ ರೀತಿ ಕ್ರಾಸಾಗಿ ಹಾಕ್ಕೋಬೇಕು. ಈ ರೀತಿ ಕ್ರಾಸಾಗಿ ಹಾಕ್ಕೊಂಡು ಕತ್ತಿನ ಭಾಗದಲ್ಲಿ ಕ್ಲೀನಾಗಿ ಕವರ್ ಆಗೋ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು. ಬೇಕಂದರೆ ಅಲ್ಲಿಂದ ಒಂದು ಸೇಫ್ಟಿ ಪಿನ್ ಅಥವಾ ಗುಂಡು ಪಿನ್ ಹಾಕ್ಕೊಂಡು ಕೂಡ ಲಾಕ್ ಮಾಡ್ಕೋಬೋದು. ಹೀಗೆ ಹಾಕ್ಕೊಂಡು ನಂತರ ಈಗ ನೋಡಿ, ಮುಂದೆ ಬಂದಿರೋಂಥ ಸೆರಗನ್ನ ಈ ರೀತಿ ಸ್ವಲ್ಪ ಕ್ರಾಸಾಗಿ ಹಾಕ್ಕೊಂಡು ನಂತರ ಈ ಪಿನ್ನ ತಕ್ಕೋಬೇಕು. ಈ ಪಿನ್ ತಕ್ಕೊಂಡ್ರೆ ಆ ನೆರಿಗೆಗಳನ್ನ ಹರಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಹೀಗೆ ತಕ್ಕೊಂಡು ಈ ನೆರಿಗೆಗಳನ್ನ ಮುಂಭಾಗಕ್ಕೆ ಬಂದಿರೋ ನೆರಿಗೆಗಳನ್ನ ಕ್ಲೀನಾಗಿ ಹರಡ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಹೀಗೆ ಹರಡಿಕೊಂಡು ನಂತರ ಇದನ್ನು ಒಂದು ನಾವು ಹಾಕೊಳ್ಳೋದಕ್ಕೆ ಇಟ್ಕೊಂಡಿರೋಂಥ ಡಾಬಿಂದ
ಇದನ್ನು ಲಾಕ್ ಮಾಡ್ಕೋಬೇಕು. ಹೀಗೆ ಲಾಕ್ ಮಾಡಿಕೊಂಡು ನಂತರ ಈ ನರಿಗೆಗಳನ್ನ ಮತ್ತೆ ಸ್ವಲ್ಪ ಅರೇಂಜ್ ಮಾಡ್ಕೋಬೇಕು. ಅದು ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಅರೇಂಜ್ ಮಾಡ್ಕೋಬೇಕು. ಹೀಗೆ ಅರೇಂಜ್ ಆಗಿಲ್ಲ ಅಂದರೆ ಒಂದು ಗುಂಡು ಪಿನ್ನಿಂದ ಅಥವಾ ಒಂದು ಸೇಫ್ಟಿ ಪಿನ್ನಿಂದ ಬೇಕಾದರೆ ಲಾಕ್ ಮಾಡ್ಕೋಬೋದು. ಈಗ ನೋಡಿ, ಇದು ಕ್ಲೀನಾಗಿ ಅರೇಂಜ್ ಮಾಡಿದ್ದಾಗಿದೆ. ಈಗ ಈ ಕಳಸಕ್ಕೆ ವಿಳೆದೆಲೆ ಇಟ್ಕೊಂಡು ಹಾಗೆ ದೇವಿಗೆ ಹಾಕೋಕ್ಕೆ ಇಟ್ಕೊಂಡಿರೋಂಥ ಆಭರಣಗಳನ್ನ ಹಾಕ್ಕೊಂಬಿಡೋಣ. ಈ ರೀತಿ ಮೊದಲಿಗೆ ಕತ್ತು ಭಾಗಕ್ಕೆ ಬರೋಂಥ ಆಭರಣನ ಹಾಕ್ಕೊಂಡು ನಂತರ ಉದ್ದಕ್ಕಿರೋಂಥ ಹಾರಗಳನ್ನ ಹಾಕ್ಕೋಬೋದು. ನಂತರ ಕಳಸಕ್ಕೆ ಬಳಸೋಂಥ ಪೂಜಾ ದ್ರವ್ಯಗಳನ್ನ ಹಾಕ್ಕೊಂಡು ನಂತರ ಅದಕ್ಕೆ ನೀರು ಹಾಕ್ಕೊಂಡು ನಂತರ ಈ ರೀತಿ ತೆಂಗಿನಕಾಯಿ ಇಟ್ಕೊಂಡು ದೇವಿ ಮುಖಪದ್ಮನ ಹಾಕ್ಕೊಂಡು ಹಿಂದೆ ಕಡೆ ಕಟ್ಕೋಬೇಕು. ಟೈಟಾಗಿ ಕಟ್ಕೊಳ್ಬೇಕು. ಈ ರೀತಿ ಕಟ್ಕೊಂಡು ಆ ಮುಖಪದ್ಮ ಕ್ಲೀನಾಗಿ ಯಾವ ಡೈರೆಕ್ಷನಲ್ಲಿ ಬೇಕೋ ಆ ಡೈರೆಕ್ಷನಲ್ಲಿ ಕ್ಲೀನಾಗಿ ಕೂರಿಸ್ಕೋಬೇಕು. ಹೀಗೆ ಕೂರಿಸ್ಕೊಂಡು ನಂತರ ಇದಕ್ಕೆ ಬೇಕಿರೋಂಥ ಅಲಂಕಾರನ ಮಾಡ್ಕೋಬೇಕು. ನಮಗೆ ಯಾವ ಹೂವಿನ ಹಾರ ಬೇಕೋ ಆ ಹೂವಿನ ಹಾರ ಹಾಕ್ಕೊಂಡು ಅಲಂಕಾರ ಮಾಡ್ಕೊಳ್ಳಿ. ನೋಡಿದ್ರೆ ವರಮಹಾಲಕ್ಷ್ಮಿಗೆ ಸೀರೆ ಉಡಿಸೋವಂಥ ವಿಧಾನ ಎಷ್ಟು ಸುಲಭ ಇದೆ ಅಲ್ವಾ? ಇಂಥ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗೆ ನಮ್ಮ ಪೂಯಾಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.